ಮಿನಿ ಮಹಾಸಮರ ಈಗೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ಅಸ್ಸಾಂ ಚುನಾವಣೆ ಫಲಿತಾಂಶ ಬಹುತೇಕ ನಿರೀಕ್ಷಿತ ಅನ್ನಿಸ್ತಾ ಇದೆ. ಒಟ್ಟು 126 ಕ್ಷೇತ್ರಗಳು. ಬಹುಮತವನ್ನು ಪಡೆಯಲಿಕ್ಕೆ 64 ಸ್ಥಾನಗಳಲ್ಲಿ ಗೆಲ್ಲಬೇಕು. ಆದರೆ BJP NDA ಮೈತ್ರಿಕೂಟ ಏನಿದೆ 60ಕ್ಕಿಂತ ಹೆಚ್ಚು ಸ್ಥಾನಗಳಲ್ಲಿ, ಸರಿಸುಮಾರು 71 ಸ್ಥಾನಗಳಲ್ಲಿ ಮುನ್ನಡೆಯನ್ನು ಪಡೀತಾ ಇದೆ. BJP ನೇತೃತ್ವದ NDA ಮೈತ್ರಿಕೂಟ 70ಕ್ಕಿಂತ ಹೆಚ್ಚು ಸ್ಥಾನಗಳಲ್ಲಿ BJP ಮುನ್ನಡೆ ಇದೆ. ಇನ್ನು ಕಾಂಗ್ರೆಸ್ ಮತ್ತು AAUDF ಮೈತ್ರಿಕೂಟ 40ರಿಂದ 50 ಸ್ಥಾನಗಳಲ್ಲಿ ಮುನ್ನಡೆ ಇದೆ. ಕಾಂಗ್ರೆಸ್ ಪಕ್ಷದ ರಾಜ್ಯಾಧ್ಯಕ್ಷ ಗೌರವ್ ಗೊಗೋಯ್ ಅವರೂ ಸಹ ಹಿನ್ನಡೆಯಲಿದ್ದಾರೆ ಅಂತ ಹೇಳ್ತಾ ಇದೆ. ಮುಖ್ಯಮಂತ್ರಿ ಹಿಮಂತ ಬಿಸ್ವಾ ಸರ್ಮಾ ಮತ್ತೊಮ್ಮೆ ಅಸ್ಸಾಂನಲ್ಲಿ ಅಧಿಕಾರ ಮಾಡುವ ಸಾಧ್ಯತೆಯೇ ಹೆಚ್ಚಾಗಿದೆ. BJP ಮತ್ತೆ ಅಧಿಕಾರಕ್ಕೆ ಬರುತ್ತೆ, ಆ ರೀತಿಯ ಟ್ರೆಂಡ್ ಕಾಣ್ತಾ ಇದೆ. BJP ಮೈತ್ರಿಕೂಟ ADMK ಮೈತ್ರಿಕೂಟ ಏನಿದೆ ಕೇವಲ ನಗರ ಪ್ರದೇಶ ಮಾತ್ರ ಅಲ್ಲ, ಗ್ರಾಮೀಣ ಪ್ರದೇಶದಲ್ಲೂ ಸಹ ಉತ್ತಮ ಸಾಧನೆಯನ್ನು ಮಾಡ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. 60ಕ್ಕಿಂತ ಹೆಚ್ಚು ಸ್ಥಾನವನ್ನು NDA ಮೈತ್ರಿಕೂಟ ಪಡಿಬೋದು. ವಿರೋಧ ಪಕ್ಷವಾಗಿ ಕಾಂಗ್ರೆಸ್ ಮತ್ತೆ ಹಾಗೆ ಉಳಿಯುತ್ತೆ. BJP 100ಕ್ಕೂ ಹೆಚ್ಚು ಸ್ಥಾನಗಳಲ್ಲಿ, ಸರಿಸುಮಾರು 100 ಸ್ಥಾನಗಳಲ್ಲಿ ಮುನ್ನಡೆ ಇದೆ. ಕಾಂಗ್ರೆಸ್ 24, AAUDF 2. ಕಾಂಗ್ರೆಸ್ ಮತ್ತು AAUDF ಇವೆರಡು ಸಹ ಮೈತ್ರಿಕೂಟದ ಪಕ್ಷಗಳು. ಒಟ್ಟು 126 ಸ್ಥಾನಗಳಿದೆ. 64 ಮ್ಯಾಜಿಕ್ ನಂಬರ್. ಅಸ್ಸಾಂನಲ್ಲಿ BJP ನಿರೀಕ್ಷೆಯಂತೆ ಭರ್ಜರಿ ಮುನ್ನಡೆಯನ್ನು ಸಾಧಿಸ್ತಾ ಇದೆ. BJP ಈ ಹಿಂದೆ ಮಾಡಿದಂಥ ಸರ್ಕಾರ ಆಡಳಿತ ವಿರೋಧಿ ಅಲೆಯನ್ನು ಬಹಳ ಸಮರ್ಥವಾಗಿ BJP ಎದುರಿಸಿದೆ. ಅಲ್ಲಿ ಸರ್ಕಾರದ ಯೋಜನೆಗಳು, ಅಭಿವೃದ್ಧಿ ಕಾಮಗಾರಿಗಳು ಮತ್ತು ಸಂಘಟನೆಯನ್ನು ಬಲಗೊಳಿಸೋದು, ಮತದಾರರನ್ನು ಅವರ ಒಲವನ್ನು ಗಳಿಸೋದರಲ್ಲಿ BJP ಮುನ್ನಡೆಯನ್ನು ಪಡೆದಿದೆ. ಕಾಂಗ್ರೆಸ್ ತುಂಬ ಸರ್ಕಸನ್ನು ಮಾಡ್ತು ಅಂತಲೇ ಹೇಳ್ಬೋದು. ಆ ಟೈಮಲ್ಲಿ ಹಿಮಂತ ಬಿಸ್ವಾ ಸರ್ಮಾ ಅವರ ಪತ್ನಿ 2 ಪೌರತ್ವವನ್ನು ಹೊಂದಿದ್ದಾರೆ, 2 ದೇಶಗಳ ಪೌರತ್ವವನ್ನು ಹೊಂದಿದ್ದಾರೆ ಅಂತಕ್ಕಂಥ ಒಂದು ದೊಡ್ಡ ಟೀಕೆಯನ್ನು ಕಾಂಗ್ರೆಸ್ ಮಾಡ್ತು. ಪವನ್ ಖೇರಾ ಅವರು ಇದನ್ನು ಭಾಳ ಬಹಿರಂಗವಾಗಿ ಮಾತನಾಡಿದರು. ಇದು ಭಾಳ ಆಕ್ರೋಶಕ್ಕೆ ಕಾರಣ ಆಯಿತು. ಹಿಮಂತ ಬಿಸ್ವಾ ಸರ್ಮಾ ನೇರವಾಗಿ ಅಟ್ಯಾಕ್ ಮಾಡಿದರು. ಪವನ್ ಖೇರಾ ಅವರನ್ನು ಬಂಧಿಸೋ ಮಟ್ಟಕ್ಕೆ ಹೋಯಿತು. ಹೈದರಾಬಾದ್ಗೆ ಹೋದಾಗ ಅವರಿಗೆ ಹೈದರಾಬಾದ್ನಲ್ಲಿ ಅವರನ್ನು ಅರೆಸ್ಟ್ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತು. ಕೊನೆಗೆ ಸುಪ್ರೀಂ ಕೋರ್ಟ್ನಲ್ಲಿ ಪವನ್ ಖೇರಾ ಅವರಿಗೆ ಜಾಮೀನು ಸಿಕ್ತು. ಗೌರವ್ ಗೊಗೋಯ್ ಸಹ ಇದನ್ನು ಮಾತನಾಡಿದರು. ಆದರೆ ಗೌರವ್ ಗೊಗೋಯ್ ಮತ್ತು ಹಿಮಂತ ಬಿಸ್ವಾ ಸರ್ಮಾ ಇವರಿಬ್ಬರ ನಡುವೆ ಟಾಕ್ ವಾರ್ ನಿರಂತರವಾಗಿ ನಡೀತಾ ಇತ್ತು. ಚುನಾವಣೆ ಸಂದರ್ಭದಲ್ಲಂತೂ ಅದು ಭಾಳ ತೀವ್ರ ಸ್ವರೂಪವನ್ನು ಪಡೀತು. ಆದರೆ ಅಸ್ಸಾಂನಲ್ಲಿ ಈಗ NDA ಮೈತ್ರಿಕೂಟ ಮತ್ತೆ ಅಧಿಕಾರಕ್ಕೆ ಬರೋದ ಕಡೆ ದಾಪುಗಾಲು ಹಾಕ್ತಾ ಇದೆ. ಸರಿಸುಮಾರು 100 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಪಡೆದುಕೊಂಡಿದೆ NDA ಮೈತ್ರಿಕೂಟ. ಈ ಟ್ರೆಂಡ್ ಹೀಗೆ ಇದ್ದರೆ ಬಹುಶಃ ಇನ್ನೇನು ಬದಲಾಗಕ್ಕೆ ಸಾಧ್ಯತೆ ಇಲ್ಲ. NDA ಮೈತ್ರಿಕೂಟದಲ್ಲಿ NDA ಮೈತ್ರಿಕೂಟವೇ BJPಯೇ ಅಸ್ಸಾಂನಲ್ಲಿ ಮತ್ತೆ ಅಧಿಕಾರಕ್ಕೆ ಬರುವ ಎಲ್ಲ ಸಾಧ್ಯತೆಗಳು ನಿಶ್ಚಳವಾಗಿ ಗೋಚರಿಸ್ತಾ ಇದೆ. ಮತ್ತೆ ಅಲ್ಲಿ ಹಿಮಂತ ಬಿಸ್ವಾ ಸರ್ಮಾ ಮುಖ್ಯಮಂತ್ರಿ ಆಗ್ತಾರೆ. ಎಲ್ಲ ಟೀಕೆಗಳನ್ನು ಮೀರಿ, ಎಲ್ಲ ವಿಡಂಬನೆಗಳನ್ನು, ಎಲ್ಲ ಸಮರಗಳನ್ನು ಮೀರಿ ಹಿಮಂತ ಬಿಸ್ವಾ ಸರ್ಮಾ BJPಯಲ್ಲಿ ಮತ್ತೆ ಅಧಿಕಾರಕ್ಕೆ ಬರ್ತಾ ಇದೆ. ಈ ಮಿನಿ ಮಹಾಸಮರದಲ್ಲಿ ಅಸ್ಸಾಂ ಮತ್ತೆ BJP ತೆಕ್ಕೆಗೆ ಹೋಗ್ತಕ್ಕಂಥ ಎಲ್ಲ ಸಾಧ್ಯತೆ ಇದೆ. ಅಲ್ಲಿ ಬೇರೆ ಬೇರೆ ಅಂಶಗಳು ಭಾಳಷ್ಟು ಇತ್ತು. ಅಲ್ಲಿ
ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕು ಅಂತಂದರೆ ಭಾಳ ದೂರದಲ್ಲಿದೆ. ಇನ್ನು 64 ಸ್ಥಾನಗಳು ಅಂದರೆ ಕೇವಲ ಒಂದು 20-25 ಸ್ಥಾನದಲ್ಲಿ ಮಾತ್ರ ಮುನ್ನಡೆ ಇರತಕ್ಕಂಥ ಕಾಂಗ್ರೆಸ್ ಇನ್ನೂ ಒಂದು 30-40 ಸ್ಥಾನಗಳಲ್ಲಿ ಮುನ್ನಡೆ ಪಡೆದು ಗೆಲ್ತಕ್ಕಂಥ ಸಾಧ್ಯತೆ ಕಡಿಮೆ ಗೋಚರ ಆಗ್ತಾ ಇದೆ. ಮತ್ತೆ ಅಲ್ಲಿ ಬಿ ಜೆ ಪಿ ಅಧಿಕಾರಕ್ಕೆ ಬರ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಅಸ್ಸಾಂನಲ್ಲಿ ಕಾಣ್ತಾ ಇದೆ. 70ಕ್ಕಂತೂ ಹೆಚ್ಚು ಸ್ಥಾನಗಳಲ್ಲಿ ಅಲ್ಲಿ ಎನ್ ಡಿ ಎ ಮೈತ್ರಿಕೂಟ ಬಿ ಜೆ ಪಿ ಮುನ್ನಡೆಯನ್ನು ಪಡಿತಾ ಇದೆ. ಹಾಗಾಗಿ ಸ್ಪಷ್ಟ ಬಹುಮತ 60ಕ್ಕಿಂತ ಹೆಚ್ಚು ಸ್ಥಾನಗಳು ಬಿ ಜೆ ಪಿಗೆ ಬರ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಗೋಚರ ಆಗ್ತಾ ಇದೆ. ಸ್ವತಃ ಕಾಂಗ್ರೆಸ್ ರಾಜ್ಯಾಧ್ಯಕ್ಷ ಗೌರವ್ ಗೊಗೊಯ್ ಅವರ ತಂದೆಯೂ ಸಹ ಮುಖ್ಯಮಂತ್ರಿ ಆಗಿದ್ದರು, ಅವರೂ ಸಹ ಸೋಲ್ತಕ್ಕಂಥ ಸ್ಥಿತಿ ಇದೆ. ಹಾಗಾಗಿ ಭಾಳ ತೀವ್ರವಾದ ಪೈಪೋಟಿಗೆ ಅಸ್ಸಾಂ ಸಾಕ್ಷಿಯಾಗಿತ್ತು. ಕಾಂಗ್ರೆಸ್ ಮತ್ತು AIUDF ಮೈತ್ರಿಕೂಟ 25 ಸ್ಥಾನಗಳಲ್ಲಿ ಮುನ್ನಡೆಯಲ್ಲಿದೆ. ಹಾಗಾಗಿ ಇನ್ನು ಕೆಲವೇ ಗಂಟೆಗಳಲ್ಲಿ ಸ್ಪಷ್ಟ ಚಿತ್ರಣ ಆಲ್ಮೋಸ್ಟ್ ಸಿಕ್ಕಂತಾಗಿದೆ. ಅಸ್ಸಾಮಲ್ಲಿ ಬಿ ಜೆ ಪಿ ಮತ್ತೆ ಅಲ್ಲಿ ಅಧಿಕಾರಕ್ಕೆ ಬರುತ್ತೆ. ಕಾಂಗ್ರೆಸ್ ವಿರೋಧ ಪಕ್ಷವಾಗಿಯೇ ಕೂತ್ಕೊಳ್ಬೇಕಾಗತ್ತೆ. ಈ ಬಾರಿ ಕಾಂಗ್ರೆಸ್ಗೆ ಅವಕಾಶ ಇಲ್ಲ, ಮುಂದಿನ ಬಾರಿ ಅಂತ ಕಾಂಗ್ರೆಸ್ನವರು ಅನ್ಕೋಬೋದು ಅಸ್ಸಾಮಿಗೆ ಸಂಬಂಧಪಟ್ಟಂತೆ. ಅಸ್ಸಾಂನಲ್ಲಿ ತೀವ್ರ ಹಣಾಹಣಿ ಆಗುತ್ತೆ ಅಂತ ಒಂದು ನಿರೀಕ್ಷೆ ಇತ್ತು, ಆದರೆ ಅಂಥ ಹಣಾಹಣಿ ಅಸ್ಸಾಂನಲ್ಲಿ ಕಾಣ್ತಾ ಇಲ್ಲ.